ರಾಜ್ಯ ರಾಜಕಾರಣದಲ್ಲಿ ಒಂದು ಕಡೆ ನವೆಂಬರ್ ಕ್ರಾಂತಿಯ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬಹುತೇಕ ಹತ್ತಿರದಲ್ಲಿದ್ದೀವಿ ನವೆಂಬರ್ ತಿಂಗಳಿಗೆ. ಇಂತಹ ಸಂದರ್ಭದಲ್ಲಿ ನಾನಾ ಬೆಳವಣಿಗೆಗಳು ಒಂದೊಂದು ಹೇಳಿಕೆಯಿಂದ ಪಡೆದುಕೊಳ್ತಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ತನ್ನ ಶಿಷ್ಯನಿಗೆ ಪಟ್ಟವನ್ನ ಕಟ್ಟೋದಕ್ಕೆ ರೆಡಿ ಆದ್ರ? ಒಂದು ವೇಳೆ ಅಧಿಕಾರವನ್ನು ಬಿಟ್ಟುಕೊಟ್ರೆ ಸತೀಶ್ ಜಾರಕಿಹೊಳಿಗೆ ಆ ಪಟ್ಟ ಸಿಗುತ್ತಾ? ಅಷ್ಟಕ್ಕೂ ಸತೀಶ್ ಜಾರಕಿಹೊಳಿ ಮೇಲೆ ಯಾಕೆ ಸಿಎಂಗೆ ಅಷ್ಟೊಂದು ಪ್ರೀತಿ? ಅಹಿಂದ ಸಮಾವೇಶ ಸಕ್ಸಸ್ಗೆ ಜಾರಕಿಹೊಳಿ ಕಾರಣ. ಸಿಎಂ ಬಳಿಕ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿರೋದು ಸತೀಶ್ ಜಾರಕಿಹೊಳಿ. ಅಹಿಂದ ಫಾರ್ಮುಲಾ ಬಳಸಿ ಎರಡೂ ಚುನಾವಣೆಯಲ್ಲಿ ಗೆಲುವನ್ನ ದಾಖಲು ಮಾಡಿದ್ದಾರೆ. ಒಂದು ಶಿಗ್ಗಾವಿ, ಮತ್ತೊಂದು ಕಡೆ ಚಿಕ್ಕೋಡಿ. ಶಿಗ್ಗಾವಿ ಬೈ ಎಲೆಕ್ಷನ್, ಇನ್ನೊಂದು ಚಿಕ್ಕೋಡಿ ಎಂಪಿ ಎಲೆಕ್ಷನ್. ಶಿಷ್ಯನಿಗೆ ಪಟ್ಟ ಕಟ್ಟಲು ಸಿಎಂ ಸಿದ್ದರಾಮಯ್ಯ ರೆಡಿ ಆಗಿದಂತೆ ಕಂಡು ಬರ್ತಾ ಇದೆ. ಆ ಒಂದು ಇಂಟನ್ನ ತಮ್ಮ ಪುತ್ರನಿಂದನೇ ಬಿಟ್ಟುಕೊಟ್ಟಿದ್ದಾರೆ. ಅಹಿಂದ ನಾಯಕ ಅಂತೇಳಿ ಗುರುತಿಸಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ತನ್ನ ಉತ್ತರಾಧಿಕಾರಿ ಯಾರಾಗಬೇಕು ಅನ್ನೋದನ್ನ ಆಲ್ರೆಡಿ ನಿರ್ಧಾರವನ್ನ ಮಾಡಿಬಿಟ್ಟಿದ್ದಾರಾ? ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಯಾಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಜಾರಕಿಹೊಳಿ ಮೇಲೆ ಅಷ್ಟೊಂದು ಪ್ರೀತಿ? ಖಂಡಿತ ನಾಗೇಂದ್ರ ಬಾಬು, ಏನು ನವೆಂಬರ್ ಕ್ರಾಂತಿ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಿರುವಂತದ್ದು. ಸದ್ಯ ಈ ಒಂದು ಚರ್ಚೆಗೆ ಮತ್ತಷ್ಟು ಪುಷ್ಟಿ ಕೊಡುವ ಕೆಲಸವನ್ನ ಯತೀಂದ್ರ ಸಿದ್ದರಾಮಯ್ಯ ಕೂಡ ಈಗ ಮಾಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ನಂತರದ ಉತ್ತರಾಧಿಕಾರಿ ಯಾರು ಅನ್ನೋ ಒಂದು ಪ್ರಶ್ನೆಯೂ ಕೂಡ ಅವರು ರೆಕ್ಕೆ ಪುಕ್ಕಗಳನ್ನ ಕೂಡ ಈಗ ಮುಂದಿಟ್ಟಿರುವಂತದ್ದು. ಪ್ರಮುಖವಾಗಿ ಏನು ಸಿಎಂ ಸಿದ್ದರಾಮಯ್ಯನವರಿಗೆ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಅನ್ನೋದನ್ನ ನೋಡೋದಾದ್ರೆ, ಸಿದ್ದರಾಮಯ್ಯನವರಿಗೆ ಏನು ಜೆಡಿಎಸ್ ನಿಂದ ಹೊರ ಬಂದಂತ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಅಹಿಂದ ಸಮಾವೇಶಗಳಾಗುತ್ತೆ. ಆ ಒಂದು ಅಹಿಂದ ಸಮಾವೇಶಕ್ಕೆ ಸತೀಶ್ ಜಾರಕಿಹೊಳಿ ಸಾಕಷ್ಟು ಸಂಪನ್ಮೂಲ ಇರ್ಬೋದು, ಸಾಕಷ್ಟು ಏನು ಕೆಲಸವನ್ನ ಮಾಡಿದ್ರು, ಸಿದ್ದರಾಮಯ್ಯನವರಿಗೆ ಬೆನ್ನಿಗೆ ನಿಂತು ಕೆಲಸವನ್ನ ಮಾಡಿದ್ರು. ಹೀಗಾಗಿ ಆ ಒಂದು ಅಹಿಂದ ಸಮಾವೇಶ ಸಕ್ಸಸ್ ಆಗೋದಕ್ಕೆ ಪ್ರಮುಖವಾಗಿ ಕಾರಣ ಸತೀಶ್ ಜಾರಕಿಹೊಳಿ ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಬೃಹತ್ ಅಹಿಂದ ಸಮಾವೇಶ ಸಕ್ಸಸ್ ಆಗೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಪ್ರಮುಖ ಕಾರಣ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಅವತ್ತೇ ಕೂಡ ಏನು ಸಿದ್ದರಾಮಯ್ಯ ಅವರು ಹೇಳಿದ್ರಂತೆ, ಇಲ್ಲಿ ನನ್ನ ನಂತರದಲ್ಲಿ ಅಹಿಂದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಇರ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಅವತ್ತೇ ಸಿದ್ದರಾಮಯ್ಯ ಹೇಳಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಈ ಒಂದು ಅಹಿಂದ ಫಾರ್ಮುಲಾವನ್ನ ಬಳಸಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಸಾಕಷ್ಟು ಕಡೆಗಳಲ್ಲಿ ಯಶಸ್ವಿ ಕೂಡ ಆಗಿರುವಂತದ್ದು. ಶಿಗ್ಗಾವಿಯಲ್ಲಿ ನಡೆದಿರುವಂತಹ ಏನು ಉಪಚುನಾವಣೆ ಅಂದ್ರೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಸಕ್ಸಸ್ ಆಗಿರುವಂತದ್ದು. ಜೊತೆಗೆ ತಮ್ಮ ಪುತ್ರಿ ಪ್ರಿಯಾಂಕಾ ಖರ್ಗೆಯನ್ನ ಚಿಕ್ಕೋಡಿಯ ಲೋಕಸಭಾ ಕ್ಷೇತ್ರಕ್ಕೆ ನಿಲ್ಲಿಸಿ ಅಲ್ಲಿ ಕೂಡ ಅಹಿಂದ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಮತ್ತು ಈ ಸತ್ಯಕ್ಕೆ ಅಹಿಂದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಗುರುತಿಸಿಕೊಳ್ತಿರುವಂತದ್ದು. ಸಾಕಷ್ಟು ಏನು ಪುಷ್ಟಿಯನ್ನ ಕೂಡ ಕೊಡ್ತಿರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ರಾಜಕಾರಣದಲ್ಲಿ ಒಂದು ಕಡೆ ನವೆಂಬರ್ ಕ್ರಾಂತಿಯ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬಹುತೇಕ ಹತ್ತಿರದಲ್ಲಿದ್ದೀವಿ ನವೆಂಬರ್ ತಿಂಗಳಿಗೆ. ಇಂತಹ ಸಂದರ್ಭದಲ್ಲಿ ನಾನಾ ಬೆಳವಣಿಗೆಗಳು ಒಂದೊಂದು ಹೇಳಿಕೆಯಿಂದ ಪಡೆದುಕೊಳ್ತಾರೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ತನ್ನ ಶಿಷ್ಯನಿಗೆ ಪಟ್ಟವನ್ನ ಕಟ್ಟೋದಕ್ಕೆ ರೆಡಿ ಆದ್ರ? ಒಂದು ವೇಳೆ ಅಧಿಕಾರವನ್ನು ಬಿಟ್ಟುಕೊಟ್ರೆ ಸತೀಶ್ ಜಾರಕಿಹೊಳಿಗೆ ಆ ಪಟ್ಟ ಸಿಗುತ್ತಾ? ಅಷ್ಟಕ್ಕೂ ಸತೀಶ್ ಜಾರಕಿಹೊಳಿ ಮೇಲೆ ಯಾಕೆ ಸಿಎಂಗೆ ಅಷ್ಟೊಂದು ಪ್ರೀತಿ? ಅಹಿಂದ ಸಮಾವೇಶ ಸಕ್ಸಸ್ಗೆ ಜಾರಕಿಹೊಳಿ ಕಾರಣ. ಸಿಎಂ ಬಳಿಕ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿರೋದು ಸತೀಶ್ ಜಾರಕಿಹೊಳಿ. ಅಹಿಂದ ಫಾರ್ಮುಲಾ ಬಳಸಿ ಎರಡೂ ಚುನಾವಣೆಯಲ್ಲಿ ಗೆಲುವನ್ನ ದಾಖಲು ಮಾಡಿದ್ದಾರೆ. ಒಂದು ಶಿಗ್ಗಾವಿ, ಮತ್ತೊಂದು ಕಡೆ ಚಿಕ್ಕೋಡಿ. ಶಿಗ್ಗಾವಿ ಬೈ ಎಲೆಕ್ಷನ್, ಇನ್ನೊಂದು ಚಿಕ್ಕೋಡಿ ಎಂಪಿ ಎಲೆಕ್ಷನ್. ಶಿಷ್ಯನಿಗೆ ಪಟ್ಟ ಕಟ್ಟಲು ಸಿಎಂ ಸಿದ್ದರಾಮಯ್ಯ ರೆಡಿ ಆಗಿದಂತೆ ಕಂಡು ಬರ್ತಾ ಇದೆ. ಆ ಒಂದು ಇಂಟನ್ನ ತಮ್ಮ ಪುತ್ರನಿಂದನೇ ಬಿಟ್ಟುಕೊಟ್ಟಿದ್ದಾರೆ. ಅಹಿಂದ ನಾಯಕ ಅಂತೇಳಿ ಗುರುತಿಸಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ತನ್ನ ಉತ್ತರಾಧಿಕಾರಿ ಯಾರಾಗಬೇಕು ಅನ್ನೋದನ್ನ ಆಲ್ರೆಡಿ ನಿರ್ಧಾರವನ್ನ ಮಾಡಿಬಿಟ್ಟಿದ್ದಾರಾ? ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಯಾಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಜಾರಕಿಹೊಳಿ ಮೇಲೆ ಅಷ್ಟೊಂದು ಪ್ರೀತಿ? ಖಂಡಿತ ನಾಗೇಂದ್ರ ಬಾಬು, ಏನು ನವೆಂಬರ್ ಕ್ರಾಂತಿ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಿರುವಂತದ್ದು. ಸದ್ಯ ಈ ಒಂದು ಚರ್ಚೆಗೆ ಮತ್ತಷ್ಟು
ಪುಷ್ಟಿ ಕೊಡುವ ಕೆಲಸವನ್ನ ಯತೀಂದ್ರ ಸಿದ್ದರಾಮಯ್ಯ ಕೂಡ ಈಗ ಮಾಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ನಂತರದ ಉತ್ತರಾಧಿಕಾರಿ ಯಾರು ಅನ್ನೋ ಒಂದು ಪ್ರಶ್ನೆಯೂ ಕೂಡ ಅವರು ರೆಕ್ಕೆ ಪುಕ್ಕಗಳನ್ನ ಕೂಡ ಈಗ ಮುಂದಿಟ್ಟಿರುವಂತದ್ದು. ಪ್ರಮುಖವಾಗಿ ಏನು ಸಿಎಂ ಸಿದ್ದರಾಮಯ್ಯನವರಿಗೆ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಅನ್ನೋದನ್ನ ನೋಡೋದಾದ್ರೆ, ಸಿದ್ದರಾಮಯ್ಯನವರಿಗೆ ಏನು ಜೆಡಿಎಸ್ ನಿಂದ ಹೊರ ಬಂದಂತ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಅಹಿಂದ ಸಮಾವೇಶಗಳಾಗುತ್ತೆ. ಆ ಒಂದು ಅಹಿಂದ ಸಮಾವೇಶಕ್ಕೆ ಸತೀಶ್ ಜಾರಕಿಹೊಳಿ ಸಾಕಷ್ಟು ಸಂಪನ್ಮೂಲ ಇರ್ಬೋದು, ಸಾಕಷ್ಟು ಏನು ಕೆಲಸವನ್ನ ಮಾಡಿದ್ರು, ಸಿದ್ದರಾಮಯ್ಯನವರಿಗೆ ಬೆನ್ನಿಗೆ ನಿಂತು ಕೆಲಸವನ್ನ ಮಾಡಿದ್ರು. ಹೀಗಾಗಿ ಆ ಒಂದು ಅಹಿಂದ ಸಮಾವೇಶ ಸಕ್ಸಸ್ ಆಗೋದಕ್ಕೆ ಪ್ರಮುಖವಾಗಿ ಕಾರಣ ಸತೀಶ್ ಜಾರಕಿಹೊಳಿ ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಬೃಹತ್ ಅಹಿಂದ ಸಮಾವೇಶ ಸಕ್ಸಸ್ ಆಗೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಪ್ರಮುಖ ಕಾರಣ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಅವತ್ತೇ ಕೂಡ ಏನು ಸಿದ್ದರಾಮಯ್ಯ ಅವರು ಹೇಳಿದ್ರಂತೆ, ಇಲ್ಲಿ ನನ್ನ ನಂತರದಲ್ಲಿ ಅಹಿಂದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಇರ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಅವತ್ತೇ ಸಿದ್ದರಾಮಯ್ಯ ಹೇಳಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತ. ಹಾಗಾಗಿ ಈ ಒಂದು ಅಹಿಂದ ಫಾರ್ಮುಲಾವನ್ನ ಬಳಸಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಸಾಕಷ್ಟು ಕಡೆಗಳಲ್ಲಿ ಯಶಸ್ವಿ ಕೂಡ ಆಗಿರುವಂತದ್ದು. ಶಿಗ್ಗಾವಿಯಲ್ಲಿ ನಡೆದಿರುವಂತಹ ಏನು ಉಪಚುನಾವಣೆ ಅಂದ್ರೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಸಕ್ಸಸ್ ಆಗಿರುವಂತದ್ದು. ಜೊತೆಗೆ ತಮ್ಮ ಪುತ್ರಿ ಪ್ರಿಯಾಂಕಾ ಖರ್ಗೆಯನ್ನ ಚಿಕ್ಕೋಡಿಯ ಲೋಕಸಭಾ ಕ್ಷೇತ್ರಕ್ಕೆ ನಿಲ್ಲಿಸಿ ಅಲ್ಲಿ ಕೂಡ ಅಹಿಂದ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಮತ್ತು ಈ ಸತ್ಯಕ್ಕೆ ಅಹಿಂದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಗುರುತಿಸಿಕೊಳ್ತಿರುವಂತದ್ದು, ಸಾಕಷ್ಟು ಏನು ಪುಷ್ಟಿಯನ್ನ ಕೂಡ ಕೊಡ್ತಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ರಾಜಕಾರಣದಲ್ಲಿ ಒಂದು ಕಡೆ ನವೆಂಬರ್ ಕ್ರಾಂತಿಯ ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಬಹುತೇಕ ಹತ್ತಿರದಲ್ಲಿದ್ದೀವಿ ನವೆಂಬರ್ ತಿಂಗಳಿಗೆ. ಇಂತಹ ಸಂದರ್ಭದಲ್ಲಿ ನಾನಾ ಬೆಳವಣಿಗೆಗಳು ಒಂದೊಂದು ಹೇಳಿಕೆಯಿಂದ ಪಡೆದುಕೊಳ್ತಾ ಇದೆ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ತನ್ನ ಶಿಷ್ಯನಿಗೆ ಪಟ್ಟವನ್ನ ಕಟ್ಟೋದಕ್ಕೆ ರೆಡಿ ಆದ್ರ? ಒಂದು ವೇಳೆ ಅಧಿಕಾರವನ್ನ ಬಿಟ್ಟುಕೊಟ್ರೆ ಸತೀಶ್ ಜಾರಕಿಹೊಳಿಗೆ ಆ ಪಟ್ಟ ಸಿಗುತ್ತಾ? ಅಷ್ಟಕ್ಕೂ ಸತೀಶ್ ಜಾರಕಿಹೊಳಿ ಮೇಲೆ ಯಾಕೆ ಸಿಎಂಗೆ ಅಷ್ಟೊಂದು ಪ್ರೀತಿ? ಅಹಿಂದ ಸಮಾವೇಶ ಸಕ್ಸಸ್ಗೆ ಜಾರಕಿಹೊಳಿ ಕಾರಣ. ಸಿಎಂ ಬಳಿಕ ಅಹಿಂದ ನಾಯಕರಾಗಿ ಗುರುತಿಸಿಕೊಂಡಿರೋದು ಸತೀಶ್ ಜಾರಕಿಹೊಳಿ ಅವರು. ಅಹಿಂದ ಫಾರ್ಮುಲಾ ಬಳಸಿ ಎರಡೂ ಚುನಾವಣೆಯಲ್ಲಿ ಗೆಲುವನ್ನ ದಾಖಲು ಮಾಡಿದ್ದಾರೆ. ಒಂದು ಶಿಗ್ಗಾವಿ, ಮತ್ತೊಂದು ಕಡೆ ಚಿಕ್ಕೋಡಿ. ಶಿಗ್ಗಾವಿ ಬೈ ಎಲೆಕ್ಷನ್, ಇನ್ನೊಂದು ಚಿಕ್ಕೋಡಿ ಎಂಪಿ ಎಲೆಕ್ಷನ್. ಶಿಷ್ಯನಿಗೆ ಪಟ್ಟ ಕಟ್ಟಲು ಸಿಎಂ ಸಿದ್ದರಾಮಯ್ಯ ರೆಡಿ ಆಗಿದಂತೆ ಕಂಡು ಬರ್ತಾ ಇದೆ. ಆ ಒಂದು ಇಂಟನ್ನ ತಮ್ಮ ಪುತ್ರನಿಂದನೇ ಬಿಟ್ಟುಕೊಟ್ಟಿದ್ದಾರೆ. ಅಹಿಂದ ನಾಯಕ ಅಂತೇಳಿ ಗುರುತಿಸಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯವರು ತನ್ನ ಉತ್ತರಾಧಿಕಾರಿ ಯಾರಾಗಬೇಕು ಅನ್ನೋದನ್ನ ಆಲ್ರೆಡಿ ನಿರ್ಧಾರವನ್ನ ಮಾಡಿಬಿಟ್ಟಿದ್ದಾರಾ? ಹಾಗಾದ್ರೆ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೈಲಾರಿ, ಯಾಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಜಾರಕಿಹೊಳಿ ಮೇಲೆ ಅಷ್ಟೊಂದು ಪ್ರೀತಿ? ಖಂಡಿತ ನಾಗೇಂದ್ರ ಬಾಬು, ಏನು ನವೆಂಬರ್ ಕ್ರಾಂತಿ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಿರುವಂತದ್ದು. ಸದ್ಯ ಈ ಒಂದು ಚರ್ಚೆಗೆ ಮತ್ತಷ್ಟು ಪುಷ್ಟಿ ಕೊಡುವ ಕೆಲಸವನ್ನ ಯತೀಂದ್ರ ಸಿದ್ದರಾಮಯ್ಯ ಕೂಡ ಈಗ ಮಾಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ ನಂತರದ ಉತ್ತರಾಧಿಕಾರಿ ಯಾರು ಅನ್ನೋ ಒಂದು ಪ್ರಶ್ನೆಯೂ ಕೂಡ ಅವರು ರೆಕ್ಕೆ ಪುಕ್ಕಗಳನ್ನ ಕೂಡ ಈಗ ಮುಂದಿಟ್ಟಿರುವಂತದ್ದು. ಪ್ರಮುಖವಾಗಿ ಏನು ಸಿಎಂ ಸಿದ್ದರಾಮಯ್ಯನವರಿಗೆ ಸತೀಶ್ ಜಾರಕಿಹೊಳಿ ಅವರ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಅನ್ನೋದನ್ನ ನೋಡೋದಾದ್ರೆ, ಸಿದ್ದರಾಮಯ್ಯನವರಿಗೆ ಏನು ಜೆಡಿಎಸ್ ನಿಂದ ಹೊರ ಬಂದಂತ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಅಹಿಂದ ಸಮಾವೇಶಗಳಾಗುತ್ತೆ. ಆ ಒಂದು ಅಹಿಂದ ಸಮಾವೇಶಕ್ಕೆ ಸತೀಶ್ ಜಾರಕಿಹೊಳಿ ಸಾಕಷ್ಟು ಸಂಪನ್ಮೂಲ ಇರ್ಬೋದು, ಸಾಕಷ್ಟು ಏನು ಕೆಲಸವನ್ನ ಮಾಡಿದ್ರು, ಸಿದ್ದರಾಮಯ್ಯನವರಿಗೆ ಬೆನ್ನಿಗೆ ನಿಂತು ಕೆಲಸವನ್ನ ಮಾಡಿದ್ರು. ಹೀಗಾಗಿ ಆ ಒಂದು ಅಹಿಂದ ಸಮಾವೇಶ ಸಕ್ಸಸ್ ಆಗೋದಕ್ಕೆ ಪ್ರಮುಖವಾಗಿ ಕಾರಣ ಸತೀಶ್ ಜಾರಕಿಹೊಳಿ ಅನ್ನೋದು ಇಲ್ಲಿ ಪ್ರಮುಖವಾಗುತ್ತೆ. ಹುಬ್ಬಳ್ಳಿಯಲ್ಲಿ ನಡೆದಂತಹ ಬೃಹತ್ ಅಹಿಂದ ಸಮಾವೇಶ ಸಕ್ಸಸ್ ಆಗೋದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಪ್ರಮುಖ ಕಾರಣ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಅವತ್ತೇ ಕೂಡ ಏನು ಸಿದ್ದರಾಮಯ್ಯ ಅವರು ಹೇಳಿದ್ರಂತೆ, ಇಲ್ಲಿ ನನ್ನ ನಂತರದಲ್ಲಿ ಅಹಿಂದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಇರ್ತಾರೆ ಅನ್ನೋ ಒಂದು ಮಾಹಿತಿಯನ್ನು ಅವತ್ತೇ ಸಿದ್ದರಾಮಯ್ಯ ಹೇಳಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಈ ಒಂದು ಅಹಿಂದ ಫಾರ್ಮುಲಾವನ್ನ ಬಳಸಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಸಾಕಷ್ಟು ಕಡೆಗಳಲ್ಲಿ ಯಶಸ್ವಿ ಕೂಡ ಆಗಿರುವಂತದ್ದು. ಶಿಗ್ಗಾವಿಯಲ್ಲಿ ನಡೆದಿರುವಂತಹ ಏನು ಉಪಚುನಾವಣೆ ಅಂದ್ರೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಸಕ್ಸಸ್ ಆಗಿರುವಂತದ್ದು. ಜೊತೆಗೆ ತಮ್ಮ ಪುತ್ರಿ ಪ್ರಿಯಾಂಕಾ ಖರ್ಗೆಯನ್ನ ಚಿಕ್ಕೋಡಿಯ ಲೋಕಸಭಾ ಕ್ಷೇತ್ರಕ್ಕೆ ನಿಲ್ಲಿಸಿ ಅಲ್ಲಿ ಕೂಡ ಅಹಿಂದ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ಮತ್ತು ಈ ಸತ್ಯಕ್ಕೆ ಅಹಿಂದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಗುರುತಿಸಿಕೊಳ್ತಿರುವಂತದ್ದು, ಸಾಕಷ್ಟು ಏನು ಪುಷ್ಟಿಯನ್ನ ಕೂಡ ಕೊಡ್ತಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಮೈಲಾರಿ ನಿಮ್ಮೆಲ್ಲ ಮಾಹಿತಿಗಾಗಿ.